2ನೇ ದಿನ ನಡೆದಂಥ ಘಟನೆ ಅದು. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಗುಬ್ಬಿ ತಾಲೂಕಲ್ಲಿ ನಾವು ಒಂದು ಮಾಧ್ಯಮಗೋಷ್ಠಿನ ಮಾಡ್ತೀವಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಗುಬ್ಬಿ ತಾಲೂಕಿನ ಕೆಲವೊಂದು ಮುಖಂಡರುಗಳು ಸೇರಿ 1ನೇ ತಾರೀಕು ಆಯೋಜನೆ ಮಾಡಿದರು. ಅದಕ್ಕೂ ಮುಂಚಿತವಾಗಿ ನಾವು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅದರಲ್ಲಿ ಕಾಡುಗೊಲ್ಲರಿಗೂ ಮತ್ತು ಶ್ರೀಕೃಷ್ಣಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಕಾಡುಗೊಲ್ಲರು ಶ್ರೀಕೃಷ್ಣನ ಆರಾಧನೆ ಮಾಡಲ್ಲ. ಕಾಡುಗೊಲ್ಲರ ಒಂದು ಸಂಪ್ರದಾಯ, ಕಂದಾಚಾರ ಮತ್ತು ನಂಬಿಕೆಗಳೇ ಬೇರೆ. ಶ್ರೀಕೃಷ್ಣ ಬಂದ್ಬಿಟ್ಟು ಯಾದವ ವಂಶದ ಕ್ಷತ್ರಿಯ, ನಾವು ಕಾಡುಗೊಲ್ಲರು ಬುಡಕಟ್ಟು ಜನಾಂಗ. ಹಾಗಾಗಿ ಯಾದವರು ಅಥವಾ ಗೊಲ್ಲರು ಅದು ಒಂದು ಜಾತಿ ಆಗಿರುತ್ತೆ. ಕಾಡುಗೊಲ್ಲ ಅನ್ನೋದು ಒಂದು ಬುಡಕಟ್ಟು ಸಮುದಾಯ ಆಗಿರುತ್ತೆ. ಹಾಗಾಗಿ ನಾವು ಕಾಡುಗೊಲ್ಲರು ಇವತ್ತೇನು ನಾವು ಹೋರಾಟ ಮಾಡಿದ್ದೀವಿ, ಅಷ್ಟೇ ಮೀಸಲಾತಿ ಹೋರಾಟ ಮಾಡಿದ್ದೀವಿ, ಅದಕ್ಕೆ ಅದು ಕೇಂದ್ರ ಸರ್ಕಾರದ RJNಲ್ಲಿದೆ. ಸುಮಾರು ಬಾರಿ 2014ರಿಂದ ಇಲ್ಲಿನವರೆಗೂ ಸುಮಾರು ಬಾರಿ ಆಕ್ಷೇಪಣೆಗಳು ಬಂದಿದ್ದಾವೆ. ಅದರಲ್ಲಿ ಕಾಡುಗೊಲ್ಲರು ತಮ್ಮ ಸಾಂಪ್ರದಾಯಿಕ ದೇವತೆಗಳಾದ ಎತ್ತಪ್ಪ, ಜುಂಜಪ್ಪ, ರಂಗನಾಥ ಮತ್ತು ಚಿತ್ರಲಿಂಗ, ಕಾಟಮಲಿಂಗ, ಖ್ಯಾತಲಿಂಗ ಈ ದೇವರುಗಳ ಪೂಜೆ ಮಾಡೋದ್ರ ಜೊತೆಯಾಗಿ ಶ್ರೀಕೃಷ್ಣ ಮತ್ತು ಗಣೇಶೋತ್ಸವ ಮತ್ತು ಈಶ್ವರನ ಪೂಜೆ ಮಾಡ್ತಾ ಇದ್ದೀರಾ. ನೀವು ಕೂಡ ಮುಂದುವರೆದ ಜನಾಂಗ ಅನ್ನೋ ಒಂದು ರೀತಿಯಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ RJಯಿಂದ ಸುಮಾರು ಬಾರಿ ನಮಗೆ ವಾಪಸ್ ಬಂದಿರುತ್ತೆ ಕೇಂದ್ರ ಸರ್ಕಾರದಿಂದ. ಆ ಉದ್ದೇಶಕ್ಕೋಸ್ಕರ ನಾವು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಾವು ಕಾಡುಗೊಲ್ಲರು ಬುಡಕಟ್ಟು ಜನಾಂಗ. ನಮಗೂ ಯಾವುದವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾವು 1931ನೇ ಇಸ್ವಿನಲ್ಲಿ ಆದಂಥ ಅನ್ಯಾಯದಿಂದ ನಾವು ಗೊಲ್ಲರಾಗಿ ಮಾರ್ಪಟ್ವಿ. ಆ ಉದ್ದೇಶಕ್ಕೋಸ್ಕರ ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು 30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಾಗ ನಾವು ನಿಜವಾಗಿಯೂ ಕೂಡ ನಾವು ಕಾಡುಗೊಲ್ಲರು ಅನ್ನೋದು ನನಗೆ ಅರಿವಾಗಿತ್ತು. ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಕಾಡುಗೊಲ್ಲರು ನಿಜವಾಗಿ ಬುಡಕಟ್ಟು ಸಂಪ್ರದಾಯವುಳ್ಳವರು. ಹಾಗಾಗಿ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೂಕ್ತ ಇಲ್ಲ. ಇಲ್ಲಿನವರೆಗೂ ಮಾಡಬಾರ್ದು, ತಪ್ಪು ಮಾಡಿದ್ವಿ, ಇನ್ನು ಮುಂದಾದರೂ ಮಾಡಬಾರ್ದು ಅಂತ ಹೇಳಿ ನಾವೊಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತೀವಿ. ಅದಾದ ನಂತರ ಗುಬ್ಬಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಪರಾಜಿತ ಅಭ್ಯರ್ಥಿಯಾದಂಥ ಏನು ಗುಬ್ಬಿ MLA ಎಲೆಕ್ಷನ್ಗೆ 2 ಬಾರಿ ನಿಂತು ಪರಾಜಿತರಾದಂಥ ಬೆಟ್ಸ್ವಾಮಿ ಅವರು ಗುಬ್ಬಿನಲ್ಲಿ ಒಂದು ಬುಡೆ ಗ್ಯಾಂಗ್ ಇದೆ. ಬುಡೆ ಗ್ಯಾಂಗಿಂದ ಇವೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಆ ಬುಡೆ ಗ್ಯಾಂಗ್ ಮಾತನ್ನ ಯಾರು ಕೇಳಬೇಡಿ ಅನ್ನೋ ರೀತಿಯಲ್ಲಿ ಆ ಒಂದು ಅರ್ಥದಲ್ಲಿ ಅವರು ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾರೆ. ಅದನ್ನು ನಮ್ಮ ಬಿಳೆಗಲ್ಲಟ್ಟಿ ಸದಾಶಿವ ಅವರು ದೂರವಾಣಿ ಕರೆ ಮುಖಾಂತರ ತಿಳಿಸಿರ್ತಾರೆ. ಆವಾಗ ಮಾತಿಗೆ ಬೆಳೆದು ಬೆಟ್ಸ್ವಾಮಿ ಅವರು ಅವಾಚ್ಯ ಶಬ್ದದಿಂದ ಬಿಳೆಗಲ್ಲಟ್ಟಿ ಸದಾಶಿವ ಅವ್ರನ್ನ ನಿಂದಿಸಿರ್ತಾರೆ. ಆ ವಿಚಾರವಾಗಿ ಚಳೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುತ್ತೆ. ಮಾನ್ಯ ಸಬ್ ಇನ್ಸ್ಪೆಕ್ಟ್ರು ಸಾಹೇಬರು ಇವತ್ತು ಬೆಟ್ಸ್ವಾಮಿ ಅವ್ರನ್ನ ಮತ್ತು ನಮ್ಮ ಸಮುದಾಯದವ್ರನ್ನ ಮತ್ತು ಸದಾಶಿವ ಅವ್ರನ್ನೆಲ್ಲ ಕರೆಸಿ ಮಾತಾಡಿದಾಗ ಬೆಟ್ಸ್ವಾಮಿ ಅವರು ಏನಾದರೂ ಒಂದು ರೀತಿ ನಿಮಗೇನಾದರೂ ನನ್ನ ಹೇಳಿಕೆಯಿಂದ ಏನಾದರೂ ಅಸಮಾಧಾನ ಆಗಿ ವಿಷಾದ ನಿಮಗೆ ಆಗಿತ್ತು ಅಂತ ನೋವಾಗಿದ್ದರೆ ಅದ್ರ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ಇದಕ್ಕೂ ಕೂಡ ನಾವು ಧನ್ಯವಾದ ತಿಳಿಸಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಅದೇ ರೀತಿ ಮುಂದಿನ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗ್ತಾ ಇದೆ. ಆ ಗಣತಿನಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಮತ್ತು ಇಡೀ ಸಮಾಜ, ರಾಜ್ಯದಲ್ಲಿರುವಂಥ 44 ತಾಲೂಕು ಮತ್ತು 12 ಜಿಲ್ಲೆಯಲ್ಲಿರುವಂಥ ಸಮಾಜ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಅಂತ ಹಾಗೂ ಧರ್ಮದ ಕಾಲಂನಲ್ಲಿ ಬುಡಕಟ್ಟು ಎಂದು ಸೇರಿಸಬೇಕು ಅಂತ ಇಡೀ ಸಮಾಜದಲ್ಲಿ ತಲೆಬಾಗಿ ನಮಸ್ಕರಿಸ್ತಾ ನಾನು ಬೇಡ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಜಾತಿ ಕಾಲಮಲ್ಲಿ ಕಾಡುಗೊಲ್ಲ ಅಂತ ಬರೆಸಿ ಮತ್ತು ಧರ್ಮದ ಕಾಲಮಲ್ಲಿ ಬುಡಕಟ್ಟು ಅಂತ ಬರೆಸಿದ್ರೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ರೀತಿಯಾದಂಥ ಮೀಸಲಾತಿ ಸಿಗಲಿಕ್ಕೆ ST ಮೀಸಲಾತಿ ಸಿಗಲಿಕ್ಕೆ ನಮಗೆ ತುಂಬ ಅನುಕೂಲಕರ ಮತ್ತು ಫಲಪ್ರದ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ಹತ್ರ ಎಲ್ಲ ಅಣ್ಣತಮ್ಮಗಳು 44 ತಾಲೂಕಿನ ಎಲ್ಲ ನೆಂಟರಿಷ್ಟಗಳಲ್ಲಿ ಮತ್ತು ನಮ್ಮ ದೇವತೆಗಳಾದಂಥ ಜುಂಜಪ್ಪ, ಎತ್ತಪ್ಪ, ಕಾಟಮಲಿಂಗೇಶ್ವರ, ಬೇವಿನಹಳ್ಳಿ ಕರಿಯಮ್ಮ, ಚಂಗವರ ಕರಿಯಮ್ಮ, ಪಾಲ್ನಹಳ್ಳಿ ಚಿತ್ರದೇವರು ಈ ಎಲ್ಲ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಕಾಡುಗೊಲ್ಲರ ಪರವಾಗಿ ಮಾತನಾಡ್ತಕ್ಕಂಥ ವಿಚಾರ ಏನು ಅಂತಂದರೆ, ಸನ್ಮಾನ್ಯರೇ, ನಮ್ಮ ಕಾಡುಗೊಲ್ಲರನ್ನ ST ಸೇರಿಸೋ ವಿಚಾರ ಈಗಾಗಲೇ ಡೆಲ್ಲಿಯಲ್ಲಿ ಇದೆ.
ಡೆಲ್ಲಿಯಲ್ಲಿದ್ರೂ ಕೂಡ ನಮ್ಮ ಎದುರಾಳಿಗಳು ಕುಲಶಾಸ್ತ್ರ ಅಧ್ಯಯನ ಮಾಡಿಸೋದಕ್ಕೆ ಆದೇಶ ಮಾಡಿ ಇನ್ನೇನು ಅವರು ಬರ್ತಾ ಇದ್ದಾರೆ ಕಾಡುಗೊಲ್ಲಕ್ಕೆ. ನಾವು ಕಳಿಸಿರ್ತಕ್ಕಂಥ ವರದಿ ಒಂಥರ ಇದೆ, ನಮ್ಮನ್ನ ಕಾಡುಗೊಲ್ಲರ ಎಷ್ಟಿಗೆ ಸೇರಿಸೋದಕ್ಕೆ ಪೂರಕ ದಾಖಲೆಗಳನ್ನು ಒದಗಿಸಿ ನಮ್ಮ ಹಿರಿಯರಾದಂಥ ಡಾಕ್ಟರ್ ದೊಡ್ಡಮಲ್ಲಯ್ಯನವರು, ಚಿಕ್ಕಪ್ಪಯ್ಯನವರು ಹಾಗೂ ಸನ್ಮಾನ್ಯ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಘನವೆತ್ತ ಅಧ್ಯಕ್ಷರಾದಂಥ ರಾಜಣ್ಣವರು, ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಗಂಗಾಧರ್ ಹಾಗೂ ಇನ್ನೂ ಅನೇಕ ಕಾಡುಗೊಲ್ಲರ ಮುಖಂಡರುಗಳು ಏನು ಅದು RGIನಿಂದ ಅಬ್ಜೆಕ್ಷನ್ ಆಗಿ ಬಂದಿತ್ತೋ ಅದನ್ನು ಸನ್ಮಾನ್ಯ TV ಜಯಚಂದ್ರ ಅವರನ್ನ ಹಿಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಅದು ಈಗಾಗಲೇ ಅಲ್ಲಿ ಹೋಗಿದೆ. ಅಲ್ಲಿ ಹೋಗಿ ಇನ್ನೇನು ಇವ್ರದ್ದು ಎಷ್ಟೇ ಆಗ್ತೈತೆ ಅಂತಕ್ಕಂಥ ಒಂದು ಇದಕ್ಕೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥ ದ್ವಂದ್ವ ಹೇಳಿಕೆ, ದ್ವಂದ್ವ ರಿಪೋರ್ಟ್, ದ್ವಂದ್ವ ವರದಿ ಇವೆಲ್ಲನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ನಮ್ಮ ಎದುರಾಳಿಗಳು ಇಟ್ಕೊಂಡು ಈಗ ಮತ್ತೊಮ್ಮೆ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ, ಬಹುಸಂಖ್ಯಾತವಾದಂಥ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ರೇಖಾ ಬಿ ಜಾಧವ್ ಅಂತಕ್ಕಂಥ ಹೆಣ್ಮಗಳನ್ನ ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ನಮ್ಮ